ಮೊನ್ನೆ ಉಪಚಾರ ಪೂಜೆ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ಮೊದಲನೇದಾಗಿ ಸ್ನಾನದ ಬಗ್ಗೆ ಮಾತಾಡಿದ್ದು, ಎರಡನೇದಾಗಿ ಭಸ್ಮಧಾರಣೆ. ಇಲ್ಲಿ ಶ್ಲೋಕವನ್ನು ಬಳಸ್ತೇವೆ. ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ ಚಿದಂಗಂ ವೃಷಭಾಕಾರಂ ಚಿದ್ಭಸ್ಮ ಲಿಂಗಧಾರಣಂ ಮತ್ತು ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ ಆತು. ಈ ಶ್ಲೋಕಗಳನ್ನು ಬಳಸಿ ಭಸ್ಮವನ್ನು ಧಾರಣೆ ಮಾಡ್ತೇವೆ. ಈಗೇನು ನಾವು ಬಳಸ್ತಾ ಇದ್ದೀವಲ್ಲ, ವೈಟ್ ಕಲರು, ಅದು ಖಂಡಿತವಾಗಿಯೂ ಭಸ್ಮ ಅಲ್ಲ. ಭಸ್ಮ ಯಾವಾಗಲೂ ಬೂದಿ ಬಣ್ಣದಾಗಿರ್ತದೆ, ತುಂಬ ಹಗುರ ಇರ್ತದೆ. ಈಗ ನಿಮ್ಮ ಮನೇಲಿರೋದನ್ನ ತಗೊಂಡು ನೋಡಿ, ತುಂಬ ಭಾರ ಇರ್ತದೆ. ಅದು ಸುಣ್ಣ ಅಷ್ಟೇ, ಅದು ಭಸ್ಮ ಅಲ್ಲ. ಭಸ್ಮವನ್ನು ದೇಸಿ ತಳಿ ಹಸುವಿನ ಸಗಣಿಯಿಂದ ಮಾಡಬೇಕು. ಆ ಹಸು ಸುತ್ತಾಡಿಕೊಂಡು ನಾನಾ ಥರದ ಹುಲ್ಲು ಸೊಪ್ಪುಗಳನ್ನು ತಿನ್ಕೊಂಡು ಬಂದಿರಬೇಕು, ಮತ್ತು ಬಿಸಿಲಲ್ಲಿ ಅಡ್ಡಾಡ್ಕೊಂಡು ಬಂದಿರಬೇಕು. ಅಂತಹ ಹಸುವಿನ ಸಗಣಿಯಿಂದ ಭಸ್ಮವನ್ನು ಮಾಡೋದು. ಮತ್ತು ಒಂದು 10 kg ಒಣಗಿರೋ ಕುಳ್ಳನ್ನು ಸುಟ್ಟರೆ 1 kg ಭಸ್ಮ ಸಿಗ್ಬೋದು. ಅದನ್ನು ಮತ್ತೆ ಸಂಸ್ಕರಣೆ ಮಾಡಿ ಸೋಸಿದರೆ ಅದರಿಂದ ಒಂದು 6 ರಿಂದ 7 ಭಸ್ಮ ಮಾಡ್ಬೋದು. ಅದು ಹೆಂಗೆ 10 ರೂಪಾಯಿ 20 ರೂಪಾಯಿ ಕೊಡೋಕ್ಕೆ ಸಾಧ್ಯ? ಬಟ್ ನಾವು ತರ್ತೀವಲ್ಲ ಈಗ ಆ ರೇಟಿಗೆ, ಅದು ಭಸ್ಮ ಅಲ್ಲ, ಅದು ಸುಣ್ಣ. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಆ್ಯಕ್ಚುಲಿ ನಾವು ಹಚ್ಬೇಕಾಗಿರೋದು ಭಸ್ಮ ತಾನೇ, ಸುಣ್ಣ ಅಲ್ಲ. ಹಾಗಾಗಿ ಭಸ್ಮವನ್ನೇ ಪರ್ಚೇಸ್ ಮಾಡಿ ವಿಚಾರ ಮಾಡಿ ನೋಡಿ. ಶುದ್ಧವಾಗಿ ಭಸ್ಮವನ್ನು ತಯಾರು ಮಾಡಿಕೊಡೋದು ತುಂಬ ಜನ ಇದ್ದಾರೆ. ಅವರಿಂದನೇ ಪರ್ಚೇಸ್ ಮಾಡಿ ಅದನ್ನು ಬಳಸೋದು ತುಂಬ ಉತ್ತಮ. ಮತ್ತು ಅದರಿಂದ ತುಂಬ ಉಪಯೋಗಗಳಿದ್ದಾವೆ. ಭಸ್ಮವನ್ನು ಹಚ್ಚೋದ್ರಿಂದ ಎಷ್ಟೋ ಚರ್ಮ ರೋಗಗಳು ಕೂಡ ಕಡಿಮೆ ಆಗ್ತದೆ. ಒಂದು ಪುಷ್ಟಿಯನ್ನು ತುಂಬುತ್ತದೆ. ನಮ್ಮ ಸಾಧನೆಗೆ ಅದು ತುಂಬ ಹೆಲ್ಪ್ ಮಾಡ್ತದೆ. ಅದೊಂದು ಧರ್ಮಾಚರಣೆ ಕೂಡ ಹೌದು. ಹಾಗಾಗಿ ಎಲ್ಲರೂ ಶುದ್ಧವಾದ ಭಸ್ಮವನ್ನೇ ಧಾರಣೆ ಮಾಡಿ. ಧನ್ಯವಾದಗಳು.